ನಿನ್ನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆದಿದೆ. ಇದು ಇಡೀ ದೇಶವೇ ತಲೆ ತಗ್ಗಿಸುವಂಥ ಒಂದು ಕೆಲಸ ನಡೆದಿದೆ. ಇದರಲ್ಲಿ ನೇರವಾಗಿ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ನಾವು ಮಾತಾಡಬೇಕಾಗುತ್ತೆ. ಕಾರಣ ಏನು ಅಂದರೆ, ಈಗ ಕಳೆದ ಸುಮಾರು ದಿನಗಳಿಂದ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ತನಿಖೆ ಮಾಡಿ ಮತ್ತು ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂಥೇಳಿ ಅನೇಕ ದಿನದಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಸೋನಮ್ ವಾಂಗ್ಚುಕ್ ಅನ್ನೋ ವ್ಯಕ್ತಿ ಅವನು ದೇಹ ಎಲ್ಲ ಅವ್ರಿಗೆ ಸುಮಾರು ತೂಕ ಇಳಿದು ತುಂಬ ಖುಷಿಯಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನನೇ ಹರಿಸ್ತೆ ಆ ವ್ಯಕ್ತಿನ ಸುಮ್ಮನೆ ಆ ಪ್ರೊಟೆಸ್ಟಲ್ಲಿ ಯಾರು ತಪ್ಪಿಸತ್ರು, ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋಕ್ಕೆ ಯಾರು ತಪ್ಪಿಸತ್ರು ಅನ್ನೋದನ್ನ ಕಂಡುಹಿಡಿದೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಿದೆ. ಅದು ಮೊದಲನೇ ಅಪರಾಧ. ಎರಡನೇ ಅಪರಾಧ ಏನು ಅಂದರೆ, ಈ ಥರ ದೊಡ್ಡ ಒಂದು ಪ್ರೊಟೆಸ್ಟ್ ನಡೀತಿರೋ ಸಂದರ್ಭದಲ್ಲಿ ಗೃಹ ಇಲಾಖೆ ಏನು ಮಾಡ್ತಿದೆ? ಗೃಹ ಇಲಾಖೆ ಗೊತ್ತಿಲ್ವ ಇದು ಹಿಂಗಾಗುತ್ತೆ ಅಂತ ಗೊತ್ತಿದ್ರು ಇವರು ಲಾಠಿ ಚಾರ್ಜ್ ಮಾಡೋಕ್ಕೋಸ್ಕರನೇ ಹಂಗಾರೆ ಕಾಯ್ಕೊಂಡು ಕೂತಿದ್ದಾರೆ ಅಂತ ಅರ್ಥ ಆಗುತ್ತೆ. ಈಗ ಇದು ನೇರವಾಗಿ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಇದಕ್ಕೆ ನೇರ ಹೊಣೆ ಹೊರಬೇಕು. ಮತ್ತು ನೋಡಿ, ಈಗ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆದಿದೆ. ಮತ್ತು ಮೊದಲು ಕಳೆದ ವಾರಿ 5-6 ವರ್ಷದ ಹಿಂದೆನೇನೋ ರೈತರ ಮೇಲೆ ಲಾಠಿ ಚಾರ್ಜ್ ಆಗ್ತಿದೆ. ಈಗ ನೋಡಿ, ಫಸ್ಟ್ ಅಟೆಂಪ್ಟು ರೈತರ ಮೇಲೆ ಲಾಠಿ ಚಾರ್ಜ್ ಆಯಿತು. 3 ಮಸೂದೆಗಳನ್ನ ರೈತರು ಹೋರಾಟ ಮಾಡಿ ಡೆಲ್ಲಿಲಿ ಬಿಡಾರ ಹೂಡಿರೋ ಸಂದರ್ಭದಲ್ಲಿ ರೈತರನ್ನ ಒಡೆದು ಚೆಚ್ಚಿ ಅವ್ರಿಗೆ ರಕ್ತಸಿಕ್ತರಾಗಿ ಮಾಡಿ ಎಲ್ಲರೂ ಪರಾರಿಯಾಗುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಯಿತು. ಈಗ ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೀತಿದೆ. ಹೀಗೆ ಆದರೆ ಕತೆ ಏನು? ದೇಶ ಯಾವ ಇದರಲ್ಲಿ ಹೋಗ್ತಿದೆ, ಎತ್ತ ಸಾಗ್ತಿದೆ ದೇಶ ನೋಡಿ. ಈಗ ಈ ಕಿಚ್ಚು ಡೆಲ್ಲಿಲಿ ಎತ್ತಿರೋ ಕಿಚ್ಚು ಬೆಂಗಳೂರಿಗೂ ಬಂದಿದೆ. ನೆಕ್ಸ್ಟ್ ಅದು ಯಳಂದೂರಿಗೂ ಬರ್ಬೋದು, ಚಾಮರಾಜನಗರಕ್ಕೂ ಬರ್ಬೋದು. ಈ ಹೊಣೆ ಯಾರು ಹೊರಬೇಕು? ಹಾಗಾಗಿ ಈ ಸಮಸ್ಯೆನ ತಂದೊಡ್ಡಿದಂಥ ನೀಟ್ ಪರೀಕ್ಷೆಯಲ್ಲಿ ಕಾಣದ ಕೈಗಳು ಏನೇನು ಕೆಲಸ ಮಾಡಿದೆ ಅದನ್ನೆಲ್ಲ ಹೊರೆ ಹೊತ್ಕೊಂಡು ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಮತ್ತು ದಿಲ್ಲಿ ಗೃಹ ಇಲಾಖೆಯ ಗೃಹ ಸಚಿವರು ಮತ್ತು ಪೊಲೀಸ್ ಇಲಾಖೆಯವರು ಆ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಬೇಕು. ಮತ್ತು ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಇದು ದೊಡ್ಡ ಇಡೀ ರಾಷ್ಟ್ರ ಸಂಚಲನ ಉಂಟು ಮಾಡ್ತಾಯಿದೆ. ಹಂಗಾಗಿ ಈ ಪ್ರೊಟೆಸ್ಟು ಬೇರೆ ಥರ ಬೆಳವಣಿಗೆಯನ್ನು ಶುರುವಾಗೋಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವ್ರಿಗೆ ರಾಜೀನಾಮೆ ಕೊಡಿಸ್ಬೇಕು. ಇಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ನಾವು ಇನ್ನೂ ಹೊಡಿತೀವಿ ಅಂತ ಅವರು ಹೇಳಿದ್ರು. ಗೃಹ ಸಚಿವರು ಈಗಲೇ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ನೀಟ್ ಪರೀಕ್ಷೆಯಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸರ್.